ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ದಾವಣಗೆರೆ ಜಿಲ್ಲೆಯ ಅನೇಕ ಪ್ರವಾಸಿ ಸ್ಥಳಗಳು ನಮ್ಮನ್ನು ಕೈ ಬೀಸಿ ಕರೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಪ್ರವಾಸಿ ಸ್ಥಳಗಳ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಕೆಲವು ಸ್ಥಳಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದು ಬೇತೂರಿನ ಕಲ್ಲೇಶ್ವರ ದೇವಾಲಯಕ್ಕೆ. ಇದು ದಾವಣಗೆರೆ ಜಿಲ್ಲೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ದೇವಾಲಯ, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾಕೆ ಪ್ರಸಿದ್ಧ ಅಂತಂದರೆ ಇದು ಕಲಾ ವೈಭವದ ಒಂದು ಪರಾಕಾಷ್ಠೆಯನ್ನು ಮುಟ್ಟಿರ್ತಕ್ಕಂಥದ್ದು. ಇದರ ವೈಶಿಷ್ಟ್ಯತೆ ಅಲ್ಲಿ ಹೋಗಿ ಅಲ್ಲಿನ ಒಂದು ಕಲಾ ಕೌಶಲ್ಯವನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತೆ, ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ದೇವಾಲಯ ಅಂತ. ಸುಮಾರು 11ನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ. ಅದು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಿರಬಹುದು ಅಂತ ಒಂದು ನಂಬಿಕೆ ಇದೆ. ನೊಳಂಬರ ಕಾಲದಲ್ಲಿ ನಿರ್ಮಿಸಿದ್ದಾರೆ ಅಂತ ಕೆಲವು ಸಂಶೋಧಕರು ಹೇಳ್ತಾರೆ. ಅದೇನೇ ಇರಲಿ, 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ದೇವಾಲಯ. ಆಮೇಲೆ ಇಲ್ಲಿ ಈ ಪ್ರದೇಶವನ್ನು ಆಳಿರ್ತಕ್ಕಂಥ ಕಲ್ಯಾಣ ಚಾಲುಕ್ಯರಿರ್ಬೋದು, ಉಚ್ಚಂಗಿ ಪಾಂಡ್ಯರಿರ್ಬೋದು, ಹೊಯ್ಸಳ ಅರಸರಿರ್ಬೋದು, ಅವರೆಲ್ಲರ ಕಾಲದಲ್ಲಿ ಈ ದೇವಾಲಯ ನವೀಕರಣಗೊಂಡು ಇವತ್ತು ಕಂಗೊಳಿಸ್ತಾ ಇದೆ. ಈ ಪ್ರದೇಶದಲ್ಲಿ ದೊರೆತಿರ್ತಕ್ಕಂಥ ಕೆಲವು ವೀರಗಲ್ಲುಗಳು ಅವುಗಳನ್ನು ದೇವಸ್ಥಾನದ ಆವರಣದಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಅವುಗಳನ್ನು ಅಧ್ಯಯನ ಮಾಡಿದರೆ ಹಿಂದೆ ಎಂತೆಂತಹ ವೀರ ಪುರುಷರು ನಮ್ಮ ಸಮಾಜದ ರಕ್ಷಣೆಗೆ, ನಾಡಿನ ಏಳಿಗೆಗೆ ಬಲಿದಾನ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಇನ್ನು ಕಲ್ಲೇಶ್ವರ ದೇವಾಲಯದ ವೈಶಿಷ್ಟ್ಯ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ದೇವಾಲಯದ ಗೋಪುರ ಬಹಳ ಸುಂದರವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೇವಾಲಯದ ಒಳಗಡೆ ಅಷ್ಟದಿಕ್ಪಾಲಕರ ಸುಂದರ ಮೂರ್ತಿಗಳನ್ನು ಕೆತ್ತಿ ಇರಿಸಿದ್ದಾರೆ. ಒಂದೊಂದು ಬಹಳ ನೋಡೋದಕ್ಕೆ ಸೊಗಸಾಗಿರ್ತಕ್ಕಂಥ ಮೂರ್ತಿಗಳು. ತಲೆ ಎತ್ತಿ ನೋಡಿದರೆ ಛಾವಣಿಯಲ್ಲಿ ಒಂದು ಸುಂದರವಾದ ಕೆತ್ತನೆ ನಮ್ಮ ಕಣ್ಣಿಗೆ ಬೀಳುತ್ತೆ. ಅದು ಯಾವುದು ಅಂತಂದರೆ ಗಜಾಸುರ ಸಂಹಾರದ ಕೆತ್ತನೆ. ಎಷ್ಟು ಸೊಗಸಾಗಿದೆ ಅಂತಂದರೆ ಆ ಛಾವಣಿಯಲ್ಲಿ ಅಷ್ಟು ಎತ್ತರದ ಸ್ಥಳದಲ್ಲಿ ಶಿಲ್ಪಿಗಳ ಕುಸರಿ ಕೆಲಸವನ್ನು ನೋಡಿದಾಗ ನಮಗೆ ಹಿಂದೆ ಎಂತೆಂತಹ ಅದ್ಭುತವಾಗಿರ್ತಕ್ಕಂಥ ಕಲಾವಿದರಿದ್ರು ಅನ್ನೋದು ನಮಗೆ ಕಂಡು ಬರುತ್ತೆ. ಗರ್ಭಗುಡಿಯಲ್ಲಿ ಸುಂದರವಾಗಿರ್ತಕ್ಕಂಥ ಶಿವಲಿಂಗ ಇದೆ. ಅದರ ಎದುರು ಕುಳಿತಿರ್ತಕ್ಕಂಥ ಭಂಗಿಯಲ್ಲಿ ನಂದಿ ವಿಗ್ರಹ, ಅದು ಸಹ ಬಹಳ ಸೊಗಸಾಗಿರ್ತಕ್ಕಂಥದ್ದು. ದೇವಾಲಯದ ಒಳಭಾಗದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಗ್ರಹ ಇದೆ. ಅದು ಯಾವುದು ಅಂದರೆ ಸರಸ್ವತಿಯ ವಿಗ್ರಹ. ಆ ಸರಸ್ವತಿಯ ವಿಗ್ರಹದ ಜೊತೆಗೆ ಸಪ್ತಮಾತೃಕೆಯರ ವಿಗ್ರಹಗಳು ಇದೆ. ನವಿಲಿನ ಮೇಲೆ ರಾರಾಜಿಸುತ್ತಿರುವ ಸುಬ್ರಹ್ಮಣ್ಯ ದೇವರ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ. ಪಾರ್ವತಿ ಅಮ್ಮನವರು ಮತ್ತು ಚೌಡಮ್ಮನವರ ದೇವತಾ ಮೂರ್ತಿಗಳನ್ನು ಅಲ್ಲಿ ಕಾಣಬಹುದು. ಇವೆಲ್ಲವೂ ಸಹ ಅಲ್ಲಿ ಹೋಗ್ತಕ್ಕಂತಹ ಜನರ ಧಾರ್ಮಿಕ ಭಾವನೆಯನ್ನ ಬಡಿದೆಬ್ಬಿಸೋದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಅವೆಲ್ಲವೂ ಸಹ ನಾವು ನೋಡಿದಾಗ ನಮ್ಮಲ್ಲಿ ಭಕ್ತಿ ಭಾವ ಮೂಡುತ್ತೆ. ಅವುಗಳ ಎದುರು ಕೈ ಮುಗಿದು ನಿಂತಾಗ ನಮಗೆ ಧನ್ಯತೆಯ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಇನ್ನು ದೇವಾಲಯದ ಹೊರ ಆವರಣದಲ್ಲಿ ಬಂದು ನೋಡಿದರೆ ಅಲ್ಲೊಂದು ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ. ಅದು ಯಾವುದು ಅಂದರೆ ಅಷ್ಟಭುಜದ ಮಹಿಷಾಸುರ ಮರ್ದಿನಿ. ಮಹಿಷಾಸುರ ಮರ್ದಿನಿ 8 ತೋಳುಗಳನ್ನು ಹೊಂದಿರತಕ್ಕಂತಹ ಒಂದು ಸುಂದರವಾದ ವಿಗ್ರಹ ಅಲ್ಲಿ ಕೆತ್ತಿ ಇಟ್ಟಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಶ್ರೀಮಾತೆಯ ಅವತಾರದ ಒಂದು ಪರಿಚಯ ಉಂಟಾಗುತ್ತೆ. ಈ ಬೇತೂರಿನ ಬಳಿ ಒಂದು ಆನೆಕೊಂಡ ಅಂತಕ್ಕಂಥ ಒಂದು ಸ್ಥಳನೂ ಸಹ ಇದೆ, ನೋಡ್ಕೊಂಬರ್ಬೋದು. ಅದು ಸಹ ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆನೆಕೊಂಡ ಅಂದರೆ ಏನು ಅಂದರೆ ಇಲ್ಲಿ ಆನೆಗಳನ್ನು ಕಟ್ತಕ್ಕಂಥ ಒಂದು ಸ್ಥಳ ಆಗಿತ್ತು. ಅಲ್ಲೊಂದು ಹೊಂಡವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಹೊಂಡದಲ್ಲಿ ಆನೆಗಳು ನೀರು ಕುಡಿತಾ ಇದ್ವಂತೆ. ಆ ಸ್ಥಳದಲ್ಲಿ ಒಂದು ಬಸವೇಶ್ವರ ದೇವಾಲಯನೂ ಸಹ ಇದೆ. ಸುಮಾರು 4 ಅಡಿ ಎತ್ತರದ ಬಳಪದ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಬಸವಣ್ಣ ಮತ್ತು ಎಡಭಾಗದಲ್ಲಿ ನವಗ್ರಹದ ದೇವಾಲಯ, ಅದು ನೋಡೋದಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥದ್ದು. ಇದನ್ನು ಸಹ ಆ ದೇವಾಲಯ ನಿರ್ಮಾಣ ಕಾಲದಲ್ಲೇ ನಿರ್ಮಿಸಿರ್ಬೋದು ಅಂತ ಒಂದು ಅಂದಾಜಿದೆ. ಸುಮಾರು 11-12ನೇ ಶತಮಾನದಲ್ಲಿ ಈ ಸ್ಥಳ ಒಂದು ದೊಡ್ಡ ನಗರ ಆಗಿತ್ತು ಅಂತಂದು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಬೇತೂರು ಕಲ್ಲೇಶ್ವರ ದೇವಾಲಯ ಬೆಳಗ್ಗೆ 7ರಿಂದ ಸಂಜೆ 5:30ವರೆಗೆ ಸಾರ್ವಜನಿಕರಿಗಾಗಿ ತೆರೆದಿರುತ್ತೆ. ದಾವಣಗೆರೆಯಿಂದ ಬಹಳ ಹತ್ರ, ಕೇವಲ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಸ್ಥಳಕ್ಕೆ ಉತ್ತಮ ರಸ್ತೆನೂ ಇದೆ. ದಾವಣಗೆರೆಗೆ ಭೇಟಿ ಕೊಟ್ಟಾಗ ಈ ದೇವಾಲಯವನ್ನು
ಒಮ್ಮೆ ನೋಡಿಕೊಂಡು ಬಂದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಭಕ್ತಿಭಾವ ಮೂಡೋದ್ರಲ್ಲಿ ಸಂಶಯನೇ ಇಲ್ಲ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇನ್ನೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳ ನಾನು ನೋಡಿದ್ದು ಅಂತಂದರೆ ಗುಡೇಕೋಟೆ ಅಂತ. ಗುಡೇಕೋಟೆ ಅಂತ ಹೆಸರಿನಲ್ಲೇ ಇದೆ, ಇದೊಂದು ಕೋಟೆ ಇರ್ತಕ್ಕಂಥ ಸ್ಥಳ ಅಂತ. ಇದು ಜಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಇದು 2 ವಿಷಯಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಇದೆ. ಆಗಲೇ ಹೇಳಿದಾಗೆ ಇದು ಒಂದು ಐತಿಹಾಸಿಕವಾದ ಪ್ರಸಿದ್ಧಿಯನ್ನು ಪಡೆದರೆ, ಮತ್ತೊಂದು ವನ್ಯಜೀವಿ ಪ್ರೇಮಿಗಳಿಗೆ ಪ್ರಿಯವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಈ 2 ಆಕರ್ಷಣೆಗಳಿಂದ ಈ ಸ್ಥಳ ಪ್ರವಾಸಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಅನುಭವವನ್ನು ನೀಡುತ್ತೆ. ನಮಗೆಲ್ಲರಿಗೂ ಸಹ ಚಿತ್ರದುರ್ಗ ಗೊತ್ತಿದೆ. ಹಿಂದೆಲ್ಲ ಅದು ಚಿತ್ರದುರ್ಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ವಿ. ಚಿತ್ರದುರ್ಗ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಅಲ್ಲಿರುವ 7 ಸುತ್ತಿನ ಕೋಟೆ. ಆ 7 ಸುತ್ತಿನ ಕೋಟೆಯನ್ನು ನೋಡಿದಾಗ ನಮಗೆ ಇನ್ನೊಂದು ಏನು ನೆನಪಾಗುತ್ತೆ ಅಂದರೆ, ಆ ಕೋಟೆಯ ರಕ್ಷಣೆಗೆ ತನ್ನ ಜೀವವನ್ನೇ ಬಲಿ ಕೊಟ್ಟ ಒನಕೆ ಓಬವ್ವನ ನೆನಪಾಗುತ್ತೆ. ಆ ಒನಕೆ ಓಬವ್ವ, ಆ ವೀರ ನಾರಿ ಜನ್ಮ ತಳೆದ ಸ್ಥಳನೇ ಈ ಗುಡೇಕೋಟೆ ಅಂತಕ್ಕಂಥ ಒಂದು ಹಳ್ಳಿ. ಹೀಗಾಗಿ ಐತಿಹಾಸಿಕವಾಗಿ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥ ಸ್ಥಳ ಈ ಗುಡೇಕೋಟೆ. ಇಲ್ಲಿ ಪಾಳೆಗಾರರ ಆಡಳಿತಕ್ಕೆ ಒಳಪಟ್ಟ ಪ್ರದೇಶ ಇದಾಗಿತ್ತು. ಅವಾಗ ಅಲ್ಲಿ ಆಳಿರ್ತಕ್ಕಂಥ ಪಾಳೆಗಾರರು, ಅರಸರು ಅಲ್ಲಿ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರವಾಗಿ ಅಲ್ಲೊಂದು ಭದ್ರವಾಗಿರ್ತಕ್ಕಂಥ ಕೋಟೆಯನ್ನು ನಿರ್ಮಿಸಿದ್ದಾರೆ. ಇಂದು ಸಹ ಕೋಟೆ ಕೆಲವು ಕಡೆ ಬಹಳ ಸೊಗಸಾಗಿದೆ, ಕಲ್ಲಿನಿಂದ ನಿರ್ಮಿಸಿರೋದ್ರಿಂದ ಬಹಳ ಸುಸ್ಥಿತಿಯಲ್ಲಿದೆ. ಇನ್ನು ಕೆಲವು ಕಡೆ ಬಿದ್ದೋಗಿದೆ, ಕೆಲವು ಅವಶೇಷಗಳು ಇದೆ. ಆದರೆ ಕಲ್ಲಿನಿಂದ ನಿರ್ಮಿಸಿರ್ತಕ್ಕಂಥ ಈ ಕೋಟೆಯ ಭಾಗವನ್ನು ನೋಡಿದಾಗ ಹಿಂದಿನ ಕಾಲದ ತಾಂತ್ರಿಕ ಜ್ಞಾನವನ್ನು ನಾವು ಕಾಣಬಹುದು. ಎಷ್ಟು ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಈ ಕೋಟೆಯನ್ನು ಕಟ್ಟಿದ್ದಾರೆ, ಯಾವುದೇ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಒಂದು ಕಾಲದಲ್ಲಿ. ಹೀಗಾಗಿ ಈ ಕೋಟೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೋಟೆಯಾಗಿದೆ. ಕೋಟೆಯ ಆವರಣದಲ್ಲಿ ಕೆಲವು ಪುರಾತನ ದೇವಾಲಯಗಳು ಸಹ ಇದೆ. ಈ ಭಾಗ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಮತ್ತು ಪ್ರಭಾವಕ್ಕೆ ಒಳಗಾಗಿತ್ತು ಅನ್ನೋದು ಸಹ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಕಂಡು ಬರೋದೇನು ಅಂತಂದರೆ, ಇಲ್ಲಿ ಬಹಳ ಬಂಡೆಗಳು, ಕಲ್ಲಿನ ಬಂಡೆಗಳು ವಿಪರೀತ ಇದೆ. ಆ ಕಲ್ಲಿನ ಬಂಡೆಗಳ ಮೇಲೆ ಪುರಾತನ ಕಾಲದ ಚಿತ್ರಗಳನ್ನು ಕಾಣಬಹುದು. ಇವು ಶಿಲಾಯುಗದ ಕುರುಹುಗಳು ಅಂತ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅಂದರೆ ಶಿಲಾಯುಗದ ಕಾಲದಲ್ಲಿ ಮಾನವ ಅದರ ಮೇಲೆ ಚಿತ್ರಗಳನ್ನು ಬಿಡಿಸಿದ್ದಾನೆ ಅಂತ. ಆವಾಗಿನ ಸಹಸ್ರಾರು ವರ್ಷಗಳಿಂದನೂ ಸಹ ಆ ಚಿತ್ರಗಳು ನಮಗೆ ಇವತ್ತಿಗೂ ಸಹ ಗೋಚರಿಸ್ತಾ ಇರ್ತಕ್ಕಂಥದ್ದು ಆಗಿನ ಶಿಲಾಯುಗದ ಜನರ ಒಂದು ಸಂಸ್ಕೃತಿಯನ್ನು ತಿಳಿಸುತ್ತದೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ಈ ಪ್ರದೇಶ ಬಹಳ ಹಿಂದಿನಿಂದನೂ ಸಹ, ಸಹಸ್ರಾರು ವರ್ಷಗಳಿಂದನೂ ಸಹ ಮಾನವನ ವಾಸಸ್ಥಾನ ಆಗಿತ್ತು ಅಂತ. ಇಲ್ಲಿನ ಬೆಟ್ಟ ಗುಡ್ಡಗಳ ಸಾಲುಗಳು, ಬಂಡೆಗಳ ರಚನೆಗಳು, ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಸ್ಥಳ ಇಲ್ಲಿ ಕರಡಿಗಳ ವಾಸಸ್ಥಾನವೂ ಆಗಿದೆ. ಆದ್ದರಿಂದ ಇಲ್ಲಿ ಏಷ್ಯಾ ಖಂಡದಲ್ಲಿನೇ ಕರಡಿಗಳ ಸಂರಕ್ಷಣೆಗೆ ಮೀಸಲಾದ ಪ್ರಮುಖ ತಾಣಗಳಲ್ಲಿ ಈ ಗುಡೇಕೋಟೆಯೂ ಸಹ ಒಂದು. ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಯಾಕೆಂದರೆ ಅವಾಗಿನ ಮಳೆ ನಿಂತಿರುತ್ತೆ, ಎಲ್ಲ ಕಡೆನೂ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ, ತಂಪಾಗಿರ್ತಕ್ಕಂಥ ವಾತಾವರಣ, ಬೇಸಿಗೆ ಬಿಸಿಲು ಅಷ್ಟಾಗಿ ಇರಲ್ಲ. ಹೀಗಾಗಿ ಅಕ್ಟೋಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಈ ಸ್ಥಳಕ್ಕೆ ಭೇಟಿ ಕೊಡೋದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಸಮಯ ಅದು. ಈ ಸಮಯದಲ್ಲಿ ಪ್ರಕೃತಿಯ ಸೌಂದರ್ಯ ನಮ್ಮ ಮನಸ್ಸನ್ನು ಸೆಳೆಯುತ್ತೆ. ಆಮೇಲೆ ವನ್ಯಜೀವಿಗಳ ಓಡಾಟನೂ ಸಹ ಹೆಚ್ಚಾಗಿರುತ್ತೆ ಅವಾಗ. ಆದ್ದರಿಂದ ಅಲ್ಲಿ ಓಡಾಡಬೇಕಾದ್ರೆ ವನ್ಯಜೀವಿಗಳ ದರ್ಶನವೂ ಸಹ ನಮಗೆ ಆಗುತ್ತೆ. ಅದು ಸ್ವತಂತ್ರವಾಗಿ ಓಡಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಬರೀ ಕರಡಿಗಳು ಮಾತ್ರ ಇದೆ ಅಂತ ತಿಳ್ಕೊಬೇಡಿ. ಇಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಸಸ್ಯ ರಾಶಿ ಇದೆ, ವಿವಿಧ ಜಾತಿಯ ಪಕ್ಷಿಗಳಿದೆ. ಹೀಗಾಗಿ ಪಕ್ಷಿ ಪ್ರಿಯರು ಮತ್ತು ಪ್ರಾಣಿ ಪ್ರಿಯರು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿನ ಸ್ಥಳದ ವೈಶಿಷ್ಟ್ಯವನ್ನು, ಈ ಸ್ಥಳದ ಸೌಂದರ್ಯವನ್ನು ಸವಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ಕರಡಿಗಳ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಬೆಟ್ಟದ ಸಾಲುಗಳಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ, ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸಿರಬೇಕು. ಅದಕ್ಕೋಸ್ಕರವಾಗಿ ಅರಣ್ಯ ಇಲಾಖೆಯವರು ಇದಕ್ಕೆ ಅನುಮತಿಯನ್ನು ಕೊಟ್ಟರೆ ಮಾತ್ರ ಇಲ್ಲಿ ಹೋಗ್ಬೇಕಾಗತ್ತೆ ನಾವು. ಆದ್ದರಿಂದ ಅರಣ್ಯ ಇಲಾಖೆಯ ಪೂರ್ವಾನುಮತಿಯನ್ನು ಪಡೆದು ಅವರ ಮಾರ್ಗದರ್ಶನದಂತೆ ಹೋಗಿ ಬಂದರೆ ನಮಗೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ರಕ್ಷಣೆನೂ ಸಿಗುತ್ತೆ. ಇಲ್ಲಿನ ಗ್ರಾಮೀಣ ಪರಿಸರ ಮತ್ತು ಶಾಂತಿಯುತ ವಾತಾವರಣ ನೀಡತಕ್ಕಂಥ
ಇಲ್ಲಿ ಆನಂದವನ್ನು ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಸೊಗಸಾಗಿರ್ತಕ್ಕಂತಹ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಬೀಳುತ್ತೆ. ಆದರೆ ಅರಣ್ಯ ಇಲಾಖೆಯ ಮಾರ್ಗಸೂಚಿ ಮತ್ತು ನಿಯಮಗಳನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇದು ದಾವಣಗೆರೆಯಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಬೇಕಾದಷ್ಟು ಸಾರ್ವಜನಿಕ ವಾಹನ ವ್ಯವಸ್ಥೆನೂ ಸಹ ಇದೆ. ಆದರೆ ಸ್ವಂತ ವಾಹನ ಆದರೆ ಒಳ್ಳೆಯದು. ಯಾಕೆಂದರೆ ಎಲ್ಲಿ ಬೇಕಾದರೂ ನಾವಲ್ಲಿ ಒಳಗಡೆನೂ ತಡ್ಕೊಂಬರ್ಬೋದು. ಜಗಳೂರಿನಿಂದನೂ ಸಹ ಅಲ್ಲಿ ಹೋಗಿ ಬರೋದಕ್ಕೆ ಬಸ್ ವ್ಯವಸ್ಥೆ ಇದೆ. ಇಂಥ ಒಂದು ಸ್ಥಳವನ್ನು ನಾವು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳವನ್ನು ನಾವು ನೋಡಿದಾಗ ನಮಗೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಕರಡಿಗಳ ವಾಸಸ್ಥಾನವನ್ನು ನೋಡಿದ ಒಂದು ಸಂತೃಪ್ತಿ ನಮಗೆ ಸಿಗುತ್ತೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇವತ್ತು ಇನ್ನೊಂದು ಬೇರೆ ಸ್ಥಳಕ್ಕೆ ನಾವು ಭೇಟಿ ಕೊಡೋಣ. ಇದನ್ನು ದೇವರ ಬೆಳಕೆರೆ ಜಲಾಶಯ ಅಂತ. ಜಲಾಶಯ ಅಂದರೆ ಗೊತ್ತಿದೆ, ಅದೊಂದು ಡ್ಯಾಮ್, ಅದು ಸಣ್ಣ ಡ್ಯಾಮ್, ಅದು ಪಿಕಪ್ ಡ್ಯಾಮ್. ಇದು ಹರಿಹರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳ. ದಾವಣಗೆರೆಯಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿ ಇರೋದು. ಇದೊಂದು ಪಿಕಪ್ ಡ್ಯಾಮ್. ಇದನ್ನು ಹರಿಹರ ಹಳ್ಳದ ಮೇಲೆ ನಿರ್ಮಿಸಿರ್ತಕ್ಕಂಥ ಒಂದು ಸಣ್ಣ ಅಣೆಕಟ್ಟು. ಇದು ಮಳೆಗಾಲದಲ್ಲಿ ಮಾತ್ರ ನೋಡೋದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಯಾವುದೇ ನದಿಗೆ ಕಟ್ಟಿದ ಅಣೆಕಟ್ಟಲ್ಲ. ಇದು ಬದಲಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಸೇರಿದ ಭದ್ರಾ ಬಲದಂಡೆ ಕಾಲುವೆಯ ಮಳೆ ನೀರು, ಉಪಕಾಲುವೆಗಳ ಹೆಚ್ಚುವರಿ ನೀರು ಹಾಗೂ ಸ್ಥಳೀಯ ಹಳ್ಳಗಳ ನೀರನ್ನು ಸಂಗ್ರಹಿಸಲು ನಿರ್ಮಿಸಿರ್ತಕ್ಕಂಥ ಒಂದು ಪಿಕಪ್ ಜಲಾಶಯ. ಇದು ಒಂದು ಸಣ್ಣ ನೀರಾವರಿ. ಈ ಜಲಾಶಯದಿಂದ ಹೊರಬಿಡುವ ನೀರು ಮುಂದೆ ಹರಿಹರದ ಕಡೆ ಹರಿದು ತುಂಗಭದ್ರಾ ನದಿಯನ್ನು ಸೇರುತ್ತೆ. ಅದನ್ನು ಮುಖ್ಯವಾಗಿ ಕೃಷಿ ಮತ್ತು ನೀರಾವರಿ ಉದ್ದೇಶಗಳಿಗೆ ಮಾತ್ರ ಬಳಸಿಕೊಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ಜಲಾಶಯ ತುಂಬಿದಾಗ ಅದರ ಗೇಟ್ಗಳ ಮೂಲಕ ನೀರನ್ನು ಹರಿಬಿಡ್ತಾರೆ. ಆವಾಗ ನೋಡೋದಕ್ಕೆ ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ನೋಟವನ್ನು ನಮಗೆ ತಿಳಿಸುತ್ತೆ. ಮಳೆಗಾಲದಲ್ಲಿ ಅಣೆಕಟ್ಟಿನಿಂದ ಧುಮ್ಮಿಕ್ಕುವ ನೀರನ್ನು ನೋಡುವುದೇ ಒಂದು ವಿಶೇಷ. ಒಳ್ಳೆ ಹಾಲಿನ ನೊರೆಯಂತೆ ಶಬ್ದ ಮಾಡಿಕೊಂಡು ಅಣೆಕಟ್ಟಿನ ಮೇಲಿಂದ ಬೀಳುವ ನೀರು, ಆ ನೀರಿನ ಮೇಲೆ ಬೀಸ್ತಕ್ಕಂಥ ತಂಗಾಳಿ ಮನಸ್ಸಿಗೆ ಎಷ್ಟು ಹಿತ ನೀಡುತ್ತೆ ಅಂತಂದರೆ ನಾವು ಯಾವುದೋ ಒಂದು ಲೋಕದಲ್ಲಿ ಇದಿವೇನೋ ಅಂತಕ್ಕಂಥ ಒಂದು ಅನುಭವ ನಮಗೆ ಉಂಟಾಗುತ್ತೆ. ಆದ್ದರಿಂದ ಈಗ ಅದೊಂದು ಜನಪ್ರಿಯ ಪ್ರವಾಸಿ ತಾಣ ಆಗಿ ರೂಪುಗೊಂಡು ಅನೇಕ ಜನ ಪ್ರವಾಸಿಗರು ಈ ಸ್ಥಳಕ್ಕೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲೂ ಮಳೆಗಾಲ ಮತ್ತು ಮಳೆಗಾಲ ಮುಗಿದ ತಕ್ಷಣ ಈ ಪ್ರದೇಶಕ್ಕೆ ಹೋದರೆ ನಮಗೆ ಆ ನೀರಿನ ಒಂದು ಸೌಂದರ್ಯ ಆಗಲಿ, ಅಲ್ಲಿನ ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಭೇಟಿ ನೀಡ್ತಾರೆ. ಅದರಲ್ಲೂ ವಾರಾಂತ್ಯದಲ್ಲಿ ಜನ ಹೆಚ್ಚಾಗಿ ಇಲ್ಲಿ ಬರ್ತಾರೆ. ನೀರಿನ ಹರಿವು ಜಾಸ್ತಿ ಇದ್ದಾಗ ಅಥವಾ ಮಳೆಗಾಲದಲ್ಲಿ ಹೆಚ್ಚು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಸಾಮಾನ್ಯವಾಗಿ ನೀರು ಅಂದ ತಕ್ಷಣ ಜನರಿಗೆ ಒಂದು ರೀತಿಯ ಒಂದು ಆಕರ್ಷಣೆ ಜಾಸ್ತಿ. ಆದ್ದರಿಂದ ಕೆಲವರು ಆ ಹಿನ್ನೀರಿನಲ್ಲಿ ಈಜೋದಕ್ಕೆ ಇಷ್ಟಪಡ್ತಾರೆ. ಆದರೆ ಈಜೋದಕ್ಕೆ ಹೋದಾಗ ಅನೇಕರು ಪ್ರಾಣ ಕಳ್ಕೊಂಡಿದ್ದು ಇದೆ ಇಲ್ಲಿ. ಹೀಗಾಗಿ ಇಲ್ಲಿಗೆ ಭೇಟಿ ನೀಡುವ ಮೊದಲು ಮತ್ತು ಈಜಾಡುವಾಗ ಹೆಚ್ಚಿನ ಒಂದು ಜವಾಬ್ದಾರಿ, ಮುತುವರ್ಜಿ, ಎಚ್ಚರಿಕೆ ಇವೆಲ್ಲವನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ಕರ್ತವ್ಯ ಆಗಿದೆ. ಈ ಪ್ರದೇಶ ಪ್ರಕೃತಿ ಸೌಂದರ್ಯಕ್ಕೂ ಸಹ ಹೆಚ್ಚು ಹೆಸರುವಾಸಿಯಾಗಿದೆ. ಆದ್ದರಿಂದ ಪ್ರವಾಸೋದ್ಯಮ ಇಲಾಖೆ ಹಲವು ಕ್ರಮಗಳನ್ನು ಇಲ್ಲಿ ಕೈಗೊಂಡು ಹೆಚ್ಚು ಜನರು ಬಂದು ಹೋಗೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸಂಜೆ ವೇಳೆ ಇಲ್ಲಿ ಕಾಣ್ತಕ್ಕಂಥ ಸೂರ್ಯಾಸ್ತ ನೋಡೋದಕ್ಕೆ ಬಹಳ ಮನೋಹರವಾಗಿರುತ್ತೆ. ಈ ದೇವರ ಬೆಳಕೆರೆ ಅಂತಕ್ಕಂಥ ಗ್ರಾಮದ ಬಳಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಜಲಾಶಯವನ್ನು ಅದೇ ಹೆಸರಿಟ್ಟಾರೆ, ದೇವರ ಬೆಳಕೆರೆ ಜಲಾಶಯ ಅಂತ. ಇದನ್ನು ಒಂದು ಅರ್ಧ ದಿವಸ ಹೋಗಿ ನೋಡಿಕೊಂಡು ಬಂದರೆ ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ಉಂಟಾಗುತ್ತೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್, ನಿರ್ವಹಣೆ ಎಸ್ಆರ್ ಭಟ್.